ಶ್ರೀ ಶಾರದಾದೇವಿ ಜೀವನಗಂಗಾ ಮಾನವೀಯ ಮುಸುಕಿನಲ್ಲಿ ಅಧ್ಯಾಯ 29ರ ಮುಂದುವರಿದ ಭಾಗ. ಸೋದರಿ ನಿವೇದಿತೆಯ ವಿದ್ಯಾಶಾಲೆಯೊಂದಿಗೆ ಶ್ರೀಮಾತೆ ಒಂದು ಮಧುರ ಸಂಬಂಧವನ್ನಿಟ್ಟುಕೊಂಡಿದ್ದರು. ನಿವೇದಿತೆಯ ಆಡಳಿತ ಸಾಮರ್ಥ್ಯವನ್ನು ಅವರು ಮನದಣಿಯೇ ಕೊಂಡಾಡುತ್ತಿದ್ದರು. ನಿವೇದಿತೆ ಶರೀರತ್ಯಾಗ ಮಾಡಿದ ಮೇಲೆ ಸುಧೀರಾದೇವಿ ಆಕೆಯ ಮೇಲ್ಪಂಕ್ತಿಯನ್ನನುಸರಿಸುತ್ತಾ ಆ ಶಾಲೆಯನ್ನು ಅಷ್ಟೇ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಳು. ಇದನ್ನು ಕಂಡು ಶ್ರೀಮಾತೆ ಅವಳ ವಿಷಯದಲ್ಲಿ ಅತ್ಯಂತ ಸುಪ್ರೀತರಾಗಿದ್ದರು. ಒಮ್ಮೆ 5 ಹೆಣ್ಣು ಮಕ್ಕಳ ತಾಯಿಯಾದ ಒಬ್ಬಳು ಭಕ್ತೆ ತನ್ನ ಮಕ್ಕಳಲ್ಲಿ ಯಾರಿಗೂ ಮದುವೆಯಾಗದೆ ಎಲ್ಲರೂ ಮನೆಯಲ್ಲೇ ಇದ್ದಾರೆ ಎಂದು ಶ್ರೀಮಾತೆಯವರ ಬಳಿ ತನ್ನ ಗೋಳನ್ನು ತೋಡಿಕೊಂಡಳು. ಆಗ ಅವರು ಅತ್ಯಂತ ಯೋಗ್ಯವೂ ಅನುಷ್ಠಾನೀಯವೂ ಆದ ಸಲಹೆಯೊಂದನ್ನು ನೀಡಿದರು. ಏನಮ್ಮ, ಅವರನ್ನು ಮದುವೆ ಮಾಡಿಕೊಡುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಅದೇಕೆ ಅಷ್ಟೊಂದು ಚಿಂತಿಸುತ್ತಿ? ಅವರನ್ನೆಲ್ಲ ನಿವೇದಿತೆಯ ಶಾಲೆಗೆ ಸೇರಿಸು. ಅವರು ಅಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಾರೆ. ಮುಂದೆ ತಮ್ಮಷ್ಟಕ್ಕೆ ತಾವು ಸುಖವಾಗಿ ಬಾಳುತ್ತಾರೆ. ಆದರೆ ಆ ಭಕ್ತೆ ಈ ಸಲಹೆಯನ್ನು ಒಪ್ಪಿದಳೇನು? ಇಲ್ಲವೇ ಇಲ್ಲ. ಸದ್ಯ ತನ್ನ ಹೆಣ್ಣು ಮಕ್ಕಳಿಗೆ ಮದುವೆಯಾಗದಿದ್ದರೂ ಪರವಾಗಿಲ್ಲ, ಅಂಥ ತ್ಯಾಗ ಜೀವನವನ್ನು ಎತ್ತಿ ಹಿಡಿಯುವ ಶಾಲೆಗೆ ಮಾತ್ರ ಅವರನ್ನು ಸೇರಿಸಲಾರೆ ಎಂದು ಅವಳು ಭಾವಿಸಿದ್ದಿರಬೇಕು. ಆದರೆ ಅವಳು ಹಾಗೆ ಮಾಡದೇ ಹೋಗಲಿ. ಅವಳಿಗಾಗಿ ಶ್ರೀಮಾತೆಯವರು ನೀಡಿದ ಬೋಧನೆ ಮಾತ್ರ ಇಂದಿಗೂ ಸತ್ಯ, ಪರಿಪಾಲನ ಯೋಗ್ಯ. ಶ್ರೀಮಾತೆಯವರಿಗೆ ಚಿತ್ರಕಲೆ, ಕಸೂತಿ ಕೆಲಸ ಇವೆಲ್ಲ ತಿಳಿದಿದ್ದವು. ಅವರು ತಮ್ಮ ಹೊಲಿಗೆ, ಕಸೂತಿ ಕೆಲಸಗಳಿಗಾಗಿ ಯಾರನ್ನೂ ಅವಲಂಬಿಸದೆ ತಮ್ಮ ಬಿಡುವಿನ ವೇಳೆಯಲ್ಲಿ ಅವುಗಳನ್ನೆಲ್ಲ ತಾವೇ ಮಾಡಿಕೊಳ್ಳುತ್ತಿದ್ದರು. ಯಾರಾದರೂ ಭಕ್ತಾದಿಗಳು ಜಮಖಾನ ಶಾಲುಗಳ ಮೇಲೆ ಒಳ್ಳೊಳ್ಳೆಯ ಕಸೂತಿ ಕೆಲಸವನ್ನೇ ಆಗಲಿ, ಗೋಡೆಗೆ ತೂಗು ಹಾಕುವಂತಹ ಚಿತ್ರರಚನೆಯನ್ನೇ ಆಗಲಿ ಮಾಡಿ ಕಾಣಿಕೆಯಾಗಿದ್ದರೆ ಶ್ರೀಮಾತೆಯವರು ಅದನ್ನು ಹಾರ್ದಿಕವಾಗಿ ಮೆಚ್ಚಿ ಕೊಂಡಾಡುತ್ತಿದ್ದರು. ಅವರು ಹಾಗೆ ಇತರರ ಗುಣ ಸಾಮರ್ಥ್ಯಗಳನ್ನು ಗುರುತಿಸಿ ಮೆಚ್ಚಿಕೊಳ್ಳುವುದೇ ಒಂದು ನೋಟ. ತಾವು ಮೆಚ್ಚಿದ್ದನ್ನು ಹಲವಾರು ಜನರಿಗೆ ತೋರಿಸಿ ಅವರ ಮುಂದೆಲ್ಲ ಕೊಂಡಾಡಿ ಆ ಕಲೆಗಾರರ ಹೆಮ್ಮೆ ಇಮ್ಮಡಿಸುವಂತೆ ಮಾಡುತ್ತಿದ್ದರು. ಶ್ರೀಮಾತೆಯವರು ಕೋಯಾಲಾಪಾರದಲ್ಲಿದ್ದಾಗ ಅಲ್ಲಿನ ಜನರಿಗೆಲ್ಲ ಸರಿಯಾದ ವಿದ್ಯಾಭ್ಯಾಸ ಕೊಡಿಸಬೇಕೆಂದು ಬಹಳ ಆಸೆ ಇಟ್ಟುಕೊಂಡಿದ್ದರು. ಆದರೆ ಸರಿಯಾದ ಉಪಾಧ್ಯಾಯಿನಿಯರು ಸಿಗುತ್ತಿರಲಿಲ್ಲ. ಸಿಗಲೇ ಇಲ್ಲವೆಂದೇನಲ್ಲ, ಕೆಲವರು ಸಿಕ್ಕಿದ್ದರು. ಆದರೆ ಅವರೆಲ್ಲ ನೀಟುಗಾತಿಯರು, ತರತರದ ಶೋಕಿ ಮಾಡಿಕೊಳ್ಳುವಲ್ಲಿ ಗಟ್ಟಿಕೀರ್ತಿಯರು. ಮನುಷ್ಯನ ದೌರ್ಬಲ್ಯವೇನೆಂದರೆ ಅವನು ಈ ಹೊರಗಡೆಯ ಶೋಕಿಯನ್ನು ಬಹಳ ಬೇಗ ಕಲಿತುಕೊಂಡು ಬಿಡುತ್ತಾನೆ. ಆದರೆ ಕಲಿಯಬೇಕಾದ ಪಾಠಗಳನ್ನಾಗಲಿ, ಉಪಾಧ್ಯಾಯರಲ್ಲಿರಬಹುದಾದ ಒಳ್ಳೆಯ ಸ್ವಭಾವ, ಒಳ್ಳೆಯ ನಡತೆಗಳನ್ನಾಗಲಿ ಕಲಿಯುವುದು ಬಹಳ ಕಷ್ಟ. ಆದ್ದರಿಂದ ಹಳ್ಳಿ ಪಳ್ಳಿಗಳಿಗೆ ಈ ಬಗೆಯ ಶೋಕಿ ಮೇಡಮ್ಮುಗಳನ್ನು ಕರೆಸಿಕೊಂಡು ವಿದ್ಯಾಭ್ಯಾಸ ಕೊಡಿಸುವ ಪ್ರಯತ್ನ ಮಾಡಿದರೆ ಉಪಕಾರಕ್ಕಿಂತ ಹೆಚ್ಚು ಅಪಕಾರವೇ ಆಗಬಹುದು. ಇದನ್ನು ಮನಗಂಡು ಶ್ರೀಮಾತೆ ಹೆಚ್ಚೇನೂ ಮಾಡಲಾಗದೆ ಸುಮ್ಮನಾಗಬೇಕಾಯಿತು. ಈ ಶೋಕಿತನ ಎಂದರೆ ಅತಿ ಅಲಂಕಾರ ಶ್ರೀಮಾತೆಯವರಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ಏಕೆಂದರೆ ಶೋಕಿಯ ಅಭ್ಯಾಸವಾಯಿತೆಂದರೆ ಮನುಷ್ಯನ ಔಚಿತ್ಯ ಪ್ರಜ್ಞೆ, ಯುಕ್ತಾಯುಕ್ತ ವಿವೇಕ ಕುಂಠಿತವಾಗಿ ಬಿಡುತ್ತದೆ. ಒಮ್ಮೆ ಒಬ್ಬಾಕೆ ತನ್ನ ಗಂಡ ಯಾವುದೋ ಗಂಭೀರ ಸ್ವರೂಪದ ಕಾಯಿಲೆಗೀಡಾಗಿದ್ದುದರಿಂದ ಶ್ರೀಮಾತೆಯವರ ಕೃಪಾಶೀರ್ವಾದವನ್ನು ಬಯಸಿ ಬಂದಳು. ಆದರೆ ಹೇಗೆ ಬಂದಿದ್ದಳು? ಒಳ್ಳೆ ಆಕರ್ಷಕವಾದ ಸೀರೆಯನ್ನುಟ್ಟು, ಅಲಂಕಾರ ಮಾಡಿಕೊಂಡು, ಸುವಾಸನಾ ದ್ರವ್ಯಗಳನ್ನು ಲೇಪಿಸಿಕೊಂಡು. ಅವಳನ್ನು ಕಂಡೊಡನೆ ಶ್ರೀಮಾತೆ ಅವಳಿಗೆ ದೂರದಿಂದಲೇ ಪ್ರಣಾಮ ಮಾಡುವಂತೆ ಹೇಳಿದರು. ಬಳಿಕ ಅವಳ ಕಷ್ಟವನ್ನು ಕೇಳಿ ಶುಭ ಹಾರೈಸಿದರು. ಆದರೆ ಅವಳ ಅತಿ ಶೋಕಿತನದ ಬಗ್ಗೆ ಎಚ್ಚರಿಸಿ ಕೆಲವು ಬುದ್ಧಿಮಾತನ್ನೂ ಹೇಳಿ ಕಳಿಸಿದರು. ಆಮೇಲೆ ಅವರು ಭಕ್ತೆಯೊಬ್ಬಳ ಹತ್ತಿರ ಹೇಳುತ್ತಾರೆ, ನೋಡು, ಅವಳ ಗಂಡನಿಗೆ ವಿಪರೀತ ಕಾಯಿಲೆಯಾಗಿದೆ. ಅವನು ಗುಣ ಹೊಂದುವಂತೆ ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸಿಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಳು. ಆದರೆ ಆಕೆ ಬಂದ ಕ್ರಮ ನೋಡು. ದುಃಖದಿಂದ ನಮ್ರಳಾಗಿ ಭಕ್ತಿಭಾವದಿಂದ ಬರುವುದರ ಬದಲು ಸುಗಂಧ ದ್ರವ್ಯಗಳನ್ನು ಪೂಸಿಕೊಂಡು ಬಂದಿದ್ದಾಳೆ. ದೇವರ ದರ್ಶನಕ್ಕೆ ಅಂತ ಬರುವವರಿಗೆ ಇದೆಲ್ಲ ಒಪ್ಪುತ್ತದೆಯೇ? ಆಹಾ, ಈ ಕಾಲದ ನಾಗರಿಕರ ಸ್ವಭಾವವೇ ಬಹಳ ವಿಲಕ್ಷಣವಾಗಿದೆಯಪ್ಪ. ಶ್ರೀಮಾತೆಯವರ ಸಾಮಾನ್ಯ ನಡವಳಿಕೆಯಲ್ಲೂ ಮಾತುಕತೆಗಳಲ್ಲೂ ವ್ಯಕ್ತವಾಗುತ್ತಿದ್ದ ಸಂಯಮಪೂರ್ಣವಾದ ದೈವಿಕತೆ ಪ್ರತಿಯೊಬ್ಬನ ಮನಸೆಳೆಯುವಂತಿರುತ್ತಿತ್ತು. ಅವರ ಬಾಹ್ಯ ನಡವಳಿಕೆಗಳೆಲ್ಲ ದೇಶಾಚಾರಗಳಿಗೆ ಅನುಗುಣವಾಗಿಯೇ ಇದ್ದರೂ ಕೂಡ ಅವುಗಳಲ್ಲೂ ಒಂದು ಆಧ್ಯಾತ್ಮಿಕ ಭಾವ ಅಡಕವಾಗಿರುತ್ತಿತ್ತು. ಉದಾಹರಣೆಗೆ, ಗಂಗಾ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಏನಾದರೂ ದಾನ ಮಾಡುವುದು ಸಾಮಾನ್ಯವಾದ ದೇಶಾಚಾರ.
ಒಮ್ಮೆ ಶ್ರೀಮಾತೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಳಿಯಲ್ಲಿದ್ದ ಒಬ್ಬ ಬ್ರಾಹ್ಮಣ ಅರ್ಚಕನಿಗೆ ಒಂದು ಬಾಳೆಹಣ್ಣು, ಒಂದು ಮಾವಿನ ಹಣ್ಣು, 3 ಕಾಸು ದಕ್ಷಿಣೆ ಕೊಡುತ್ತಾ, ಈ ಫಲಗಳ ಜೊತೆಯಲ್ಲಿ ಈ ದಾನದ ಫಲವನ್ನೂ ನಿಮಗೇ ಕೊಟ್ಟಿದ್ದೇನೆ ಎಂದು ಹೇಳಿದರು. ಅವರು ಯಾವುದೇ ಬಗೆಯ ಫಲಾಪೇಕ್ಷೆಯೂ ಇಲ್ಲದೆ ಫಲದಾನ ಮಾಡುವ ವಿಶೇಷತೆಯನ್ನು ನಾವಿಲ್ಲಿ ಗಮನಿಸಬೇಕು. ದೇವರು ಒಬ್ಬನೇ ಆದರೂ ಜನ ತಾವು ತಾವು ನಂಬಿಕೊಂಡು ಬಂದ ನಿರ್ದಿಷ್ಟ ದೇವತೆಗೆ ಹರಕೆ ಹೇಳಿಕೊಳ್ಳುವುದೇ ಪದ್ಧತಿ. ಒಮ್ಮೆ ಶ್ರೀಮಾತೆಯವರು ಕೂಡ ರಾಧೆಗೆ ಕಾಯಿಲೆಯಾಗಿದ್ದಾಗ ಆಕೆಗೆ ಬೇಗ ಗುಣವಾಗಲಿ ಎಂದು ಯಾವುದೋ ದೇವತೆಗೆ ಹರಕೆ ಹೊತ್ತುಕೊಂಡು ತಾಯ್ತ ಕಟ್ಟಿಸಿ ಒಂದು 3 ಕಾಸನ್ನು ತೆಗೆದಿಟ್ಟರು. ಇದನ್ನು ನೋಡಿ ಒಬ್ಬಳು ಭಕ್ತೆ, ಇದೇನು ಆಶ್ಚರ್ಯ, ಶ್ರೀಮಾತೆಯವರೇ ಸ್ವಯಂ ದೇವಿಯಾಗಿರುವಾಗ, ಇಚ್ಛಾ ಮಾತ್ರದಿಂದ ಕಾಯಿಲೆಯನ್ನು ವಾಸಿ ಮಾಡಬಲ್ಲವರಾಗಿರುವಾಗ ಅವರು ಯಾವುದೋ ದೇವತೆಗೆ ಹರಕೆ ಹೊರಬೇಕಾದ ಅಗತ್ಯವೇನಿದೆ ಎಂದು ಭಾವಿಸುತ್ತಾ ಅವರನ್ನೇ ಈ ವಿಷಯವಾಗಿ ಕೇಳಿದಳು. ಆಗ ಶ್ರೀಮಾತೆಯವರು ಸರಳವಾಗಿ ಉತ್ತರಿಸಿದರು, ನೋಡಮ್ಮ, ಕಾಯಿಲೆಯಾದಾಗ ದೇವರಿಗೆ ಹರಕೆ ಮಾಡಿಕೊಂಡರೆ ಅದು ವಾಸಿಯಾಗುತ್ತದೆ. ಅಲ್ಲದೆ ಯಾರಿಗೇನು ಸಲ್ಲಬೇಕಾಗಿದೆಯೋ ಅವರಿಗದನ್ನು ಸಲ್ಲಿಸಲೇಬೇಕು ಎಂದು. ಇಲ್ಲಿ ಮತ್ತೊಮ್ಮೆ ನಾವು ಅವರ ಮಾನುಷ ಸಹಜ ವರ್ತನೆಯನ್ನು ಕಾಣಬಹುದು. ಶ್ರೀಮಾತೆಯವರು ಹೃತ್ಪೂರ್ವಕವಾಗಿ ದೇಶಾಚಾರಗಳನ್ನು ಗೌರವಿಸಿ ಪಾಲಿಸುತ್ತಿದ್ದುದಕ್ಕೆ ಇನ್ನೂ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಗಂಗಾ ಪ್ರಿಯರಾದ ಅವರು ಬಾಗ್ ಬಜಾರಿನಲ್ಲಿದ್ದಾಗ ಪ್ರತಿದಿನ ಗಂಗೆಗೆ ಸ್ನಾನಕ್ಕೆ ಹೋಗುತ್ತಿದ್ದರು. ಸ್ನಾನದಿಂದ ಹಿಂತಿರುಗಿ ಬರುವಾಗ ಒಂದು ಸಣ್ಣ ಮಿಳ್ಳಿಯಲ್ಲಿ ನೀರು ತುಂಬಿಕೊಂಡು ದಾರಿಯ ಪಕ್ಕದಲ್ಲಿರುವ ಪ್ರತಿಯೊಂದು ಆಲದ ಮರದ ಬುಡಕ್ಕೂ ನೀರು ಚಿಮುಕಿಸಿ ನಮಸ್ಕಾರ ಮಾಡುತ್ತಿದ್ದರು. ಇದನ್ನು ಉಳಿದ ಸಾಮಾನ್ಯ ಜನ ಮಾಡಿದ್ದರೆ ಅದನ್ನೊಂದು ಮೂಢನಂಬಿಕೆ ಎಂದು ನಿರ್ಲಕ್ಷಿಸಬಹುದಾಗಿತ್ತು. ಆದರೆ ಜ್ಞಾನದಾಯಿಕೆಯಾದ ಶ್ರೀಮಾತೆಯವರು ಹಾಗೆ ಮಾಡಿದಾಗ ಅದನ್ನು ಅಷ್ಟು ಸುಲಭವಾಗಿ ಅಲಕ್ಷಿಸಲಾಗುವುದಿಲ್ಲ. ಹಾಗಾದರೆ ಏನಿರಬಹುದು ಇದಕ್ಕೆ ಅರ್ಥ? ಬಹುಶಃ ಮನುಷ್ಯ ಕುಲದ ಜೀವನಾಧಾರವಾದ ವೃಕ್ಷ ದೇವತೆಯನ್ನು, ವನದೇವತೆಯನ್ನು ಅವರು ಈ ಮೂಲಕ ಗೌರವಿಸುತ್ತಿದ್ದರು ಎಂದು ಊಹಿಸಬಹುದು. ಅಥವಾ ವನಸ್ಪತಿ ಸಂಪತ್ತನ್ನು ಎಲ್ಲ ರೀತಿಯಿಂದಲೂ ಹೆಚ್ಚಿಸಿ ಕಾಪಾಡಿಕೊಳ್ಳಬೇಕು ಎಂಬುದನ್ನವರು ಈ ಮೂಲಕ ಸಾಂಕೇತಿಕವಾಗಿ ತೋರಿಸಿಕೊಡುತ್ತಿರಬಹುದು. ಹಿಂದೆ ಶ್ರೀರಾಮಕೃಷ್ಣರು ಅದೇ ರೀತಿಯ ವಟವೃಕ್ಷದ ಕೆಳಗೆ ಪಂಚವಟಿಯಲ್ಲಿ ಕುಳಿತು ಸಾಧನೆ ಮಾಡಿ ಮಹಾಸಿದ್ಧಿಯನ್ನು ಪಡೆದವರಲ್ಲವೇ? ಆದ್ದರಿಂದ ಆ ವಟವೃಕ್ಷಗಳ ವರ್ಗವನ್ನೇ ಅವರು ಗೌರವಿಸುತ್ತಿರಬಹುದು. ಈಗ ಶ್ರೀಮಾತೆಯವರ ಸಾಮಾಜಿಕ ಪ್ರಜ್ಞೆ ಹಾಗೂ ಅವರ ದೇಶಭಕ್ತಿಗಳ ಬಗ್ಗೆ ಒಂದೆರಡು ಅಂಶಗಳನ್ನು ನೋಡೋಣ. ಅವರ ಮಾನುಷ್ಯ ವ್ಯಕ್ತಿತ್ವದ ಬಗ್ಗೆ ವಿಚಾರ ಮಾಡುತ್ತಿರುವ ಸಂದರ್ಭದಲ್ಲಿ ಈ ವಿಷಯ ಸ್ವಲ್ಪ ವಿಚಿತ್ರವೆಂಬಂತೆ ತೋರಬಹುದು. ಆದರೆ ನಿಜಕ್ಕೂ ಅವು ತುಂಬ ಪ್ರಸ್ತುತವಾದ ಮತ್ತು ಗಮನಾರ್ಹವಾದ ಅಂಶಗಳು. ಏಕೆಂದರೆ ಸಾಮಾನ್ಯವಾಗಿ ಅವರು ಇಂಥ ವಿಷಯಗಳ ಬಗ್ಗೆ ಏನೂ ಮಾತನಾಡದೇ ಇರಬಹುದಾದರೂ ತಮಗೆ ಜನ್ಮವಿತ್ತು, ಅನ್ನ ನೀರಿತ್ತು ಸಲಹಿದ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಅವರ ಮನಸ್ಸಿನಲ್ಲಿ ಕೆಲವೊಂದು ಭಾವನೆಗಳು ಇಲ್ಲದಿರಲು ಸಾಧ್ಯವಿಲ್ಲ. ಯಾವಾಗಲಾದರೂ ಸಂದರ್ಭ ಬಂದಾಗ ಆ ಭಾವನೆಗಳು ವ್ಯಕ್ತಗೊಂಡು ಅಲ್ಲಿದ್ದವರಲ್ಲೆಲ್ಲ ಸಾನಂದಾಶ್ಚರ್ಯವನ್ನುಂಟು ಮಾಡುತ್ತಿದ್ದವು. ಅವರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗಿಗಳಾದ ದೇಶಭಕ್ತರ ಸೇವೆ ಮಾಡಿದ್ದನ್ನು, ನಿರಪರಾಧಿನಿಯರಾದ ಸಿಂಧೂಬಾಲ ಎಂಬ ಹೆಸರಿನ 2 ಮಹಿಳೆಯರಿಗೆ ಪೊಲೀಸರು ಹಿಂಸೆ ಕೊಟ್ಟದ್ದನ್ನು ಕೇಳಿ ಉಗ್ರರಾದದ್ದನ್ನು ನಾವು ಹಿಂದೆ ನೋಡಿದ್ದೇವೆ. ಇನ್ನೊಮ್ಮೆ ಅವರಿಂದ ಮಂತ್ರದೀಕ್ಷೆ ಪಡೆದಿದ್ದ ಭಕ್ತನೊಬ್ಬನನ್ನು ಪೊಲೀಸರು ವಿನಾಕಾರಣ ಹಿಂಸಿಸುತ್ತಿದ್ದರು. ನಿಜಕ್ಕೂ ಆತ ಒಳ್ಳೆ ಶಾಂತ ವ್ಯಕ್ತಿ, ಧರ್ಮಿಷ್ಠ. ಅವನ ಸಜ್ಜನಿಕೆ ಎಲ್ಲರಿಗೂ ತಿಳಿದಿತ್ತು. ಆದರೆ ಪೊಲೀಸರು ಮಾತ್ರ ಅವನೊಬ್ಬ ಚಳುವಳಿಕಾರ ಎಂದೇ ಅನುಮಾನಿಸುತ್ತಿದ್ದರು. ಒಂದು ದಿನ ಆತ ಬೆಳಗ್ಗೆ ಪೂಜೆ ಜಪಧ್ಯಾನ ಮುಗಿಸಿಕೊಂಡು ದೇವರ ಕೋಣೆಯಿಂದ ಹೊರಕ್ಕೆ ಬರುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಪೊಲೀಸರು ಬಂದು ಅವನನ್ನು ಬಂಧಿಸಿ ಕರೆದುಕೊಂಡು ಹೋದರು. ಬಂಧನಕ್ಕೆ ಕಾರಣವೇನೆಂದು ತಿಳಿಸುವುದಿರಲಿ, ಸ್ವಲ್ಪ ಪ್ರಸಾದ ತಿನ್ನುವುದಕ್ಕೂ ಅವನಿಗೆ ಅವಕಾಶ ಕೊಡಲಿಲ್ಲ. ಈ ಸಮಾಚಾರವನ್ನು ಕೇಳಿದಾಗ ಶ್ರೀಮಾತೆಯವರು ತುಂಬಾ ಸಂಕಟಪಟ್ಟುಕೊಂಡು, ನೋಡಿದೆಯೇನಪ್ಪ ಈ ಇಂಗ್ಲಿಷು ಸರ್ಕಾರದವರು ಮಾಡಿದ ಅನ್ಯಾಯವನ್ನು. ಈ ನನ್ನ ಹುಡುಗ ತುಂಬಾ ಧರ್ಮಿಷ್ಠ, ಅಂಥವನಿಗೆ ಎಷ್ಟೊಂದು ಕಷ್ಟ ಕೊಡುತ್ತಾರೆ ನೋಡಿವರು. ಒಂದಿಷ್ಟು ಪ್ರಸಾದ ತಿನ್ನುವುದಕ್ಕೂ ಬಿಡಲಿಲ್ಲ. ಈ ಇಂಗ್ಲಿಷು ಸರ್ಕಾರ ಇನ್ನೂ ಉಳಿಯುತ್ತದೆ ಅಂತ ತಿಳಿದುಕೊಂಡೆಯಾ ಎಂದು ಉದ್ಘರಿಸಿದರು. ದೇಶದಲ್ಲೆಲ್ಲ ಬಟ್ಟೆಯ ಅಭಾವ ಉಂಟಾದಾಗ ಕೊಯಾಲಾಪಾರ ಆಶ್ರಮವಾಸಿಗಳು ನೂಲುವ ರಾಟೆ ಹಾಗೂ ಕೈಮಗ್ಗಗಳನ್ನು ನಡೆಸುತ್ತಿದ್ದುದನ್ನು ಶ್ರೀಮಾತೆಯವರು ಪ್ರೋತ್ಸಾಹಿಸಿದ್ದಲ್ಲದೆ, ಎಲ್ಲಿ ನನಗೂ ಒಂದು ರಾಟೆ ಕೊಡಿ, ನಾನೂ ನೂಲುತ್ತೇನೆ ಎಂದದ್ದನ್ನು ಹಿಂದೆ ನೋಡಿದ್ದೆವು. ಇಲ್ಲಿಯೂ ಕೂಡ ಅವರ ದೇಶಭಕ್ತಿಯನ್ನು
ತಮ್ಮ ಸಮಾಜದ ಜನರ ಹಿತಾಸಕ್ತಿಯ ಬಗ್ಗೆ ಅವರಿಗಿದ್ದ ಕಳಕಳಿಯನ್ನು ಕಾಣಬಹುದು. 1913ರಲ್ಲಿ ದಾಮೋದರ ನದಿಯಲ್ಲಿ ಪ್ರವಾಹ ಉಕ್ಕಿ ಬಂದು ಸಾವಿರಾರು ಜನ ಸರ್ವಸ್ವವನ್ನೂ ಕಳೆದುಕೊಂಡು ಗೋಳಿಟ್ಟರು. ಈ ವರ್ತಮಾನವನ್ನು ಕೇಳಿದ ಶ್ರೀಮಾತೆಯವರು ಕರುಣೆಯಿಂದ ಕರಗಿದ ದನಿಯಲ್ಲಿ ಒಬ್ಬ ಭಕ್ತನಿಗೆ, ಅಪ್ಪ, ಜಗತ್ತಿನ ಹಿತದ ಕಡೆಗೆ ಸ್ವಲ್ಪ ಗಮನ ಕೊಡು ಎಂದು ಹೇಳಿದರು. ಅವರ ಆದೇಶಾನುಸಾರ ಆ ಭಕ್ತ ಜನಸೇವೆ ಮಾಡಲು ಟೊಂಕ ಕಟ್ಟಿ ನಿಂತ. ಸೇವಾ ಕ್ಷೇತ್ರಕ್ಕೆ ಹೋಗುವ ಮೊದಲು ಆತ ಅವರ ಆಶೀರ್ವಾದ ಪಡೆದುಕೊಂಡು ಹೋಗಲು ಬಂದಾಗ ಶ್ರೀಮಾತೆಯವರು ಅನಿರೀಕ್ಷಿತವಾಗಿ, ಹಣ ಹಣ ಹಣ, ಯಾವಾಗಲೂ ಹಣದ ಚಿಂತೆ ಎಂದು ಬಿಟ್ಟರು. ಅದನ್ನು ಕೇಳಿ ಆತ ಬೆಚ್ಚಿಬಿದ್ದು ಆಲೋಚಿಸಿದ. ಸೇವೆ ಮಾಡುವುದಕ್ಕೆ ತುಂಬಾ ಹಣ ಬೇಕಾಗುತ್ತದೆಯಲ್ಲ ಎಂಬ ಚಿಂತೆ ನನ್ನ ಮನಸ್ಸಿನಲ್ಲಿದ್ದುದನ್ನು ತಿಳಿದೇ ಶ್ರೀಮಾತೆಯವರು ಹಾಗೆ ಹೇಳಿದರೋ ಏನೋ ಎಂದು. ಆತ ಹೀಗೆ ಆಲೋಚಿಸುತ್ತಿರುವಾಗಲೇ ಅವರು ಪುನಃ ನುಡಿದರು, ನಿಜ ಅಪ್ಪ, ಹಣ ಕೂಡ ಬೇಕಾಗುತ್ತದೆ, ಇಲ್ಲ ಅಂತಲ್ಲ. ಆದರೆ ನೋಡು, ನನ್ನ ತಮ್ಮ ಕಾಳಿಕುಮಾರ ಯಾವಾಗ ನೋಡಿದರೂ ಹಣ ಹಣ ಅನ್ನುತ್ತಲೇ ಇರುತ್ತಾನೆ ಎಂದು. ಜನಸೇವಾ ಕಾರ್ಯದ ಹೆಸರಿನಲ್ಲಿ ಕೇವಲ ಹಣದ ಬಗ್ಗೆ ಚಿಂತಿಸುತ್ತಾ ಕುಳಿತಿರಬಾರದು. ಬದಲಾಗಿ ಸೇವೆ ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನು ಶುರು ಮಾಡಿಬಿಡಬೇಕು. ಆಗ ಹಣ ತಾನೇ ತಾನಾಗಿ ಬರುತ್ತದೆ ಎಂಬ ಅಭಿಪ್ರಾಯವನ್ನು ಇಲ್ಲಿ ಶ್ರೀಮಾತೆಯವರ ಮಾತಿನಲ್ಲಿ ಕಾಣಬಹುದು. ರಾಮಕೃಷ್ಣ ಮಠದ ಸಾಧು ಬ್ರಹ್ಮಚಾರಿಗಳು ಜನಸೇವಾ ಕಾರ್ಯದಲ್ಲಿ ತೊಡಗುವುದನ್ನು ಶ್ರೀಮಾತೆ ತುಂಬಾ ಪ್ರೋತ್ಸಾಹಿಸುತ್ತಿದ್ದರು. ಒಮ್ಮೆ ಅವರು ಜಯರಾಮ್ ಬಾಟಿಯಿಂದ ಕಲ್ಕತ್ತಕ್ಕೆ ಹೊರಟಿದ್ದರು. ಅವರು ವಿಷ್ಣುಪುರದಲ್ಲಿ ಸುರೇಶ್ವರ ಬಾಬುವಿನ ಮನೆಯಲ್ಲಿ ವಿಶ್ರಮಿಸುತ್ತಿದ್ದಾಗ ಅದೇ ದಿನವೇ ವರದ ಬ್ರಹ್ಮಚಾರಿಗಳು ಅಲ್ಲಿಗೆ ಬಂದರು. ಆಗ ಜಯರಾಮ್ ಬಾಟಿಯ ಸುತ್ತಮುತ್ತಲ ಗ್ರಾಮಗಳೆಲ್ಲ ಬರಗಾಲ ಪೀಡಿತವಾಗಿದ್ದುದರಿಂದ ಅಲ್ಲಿ ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದ ವರದ ಬ್ರಹ್ಮಚಾರಿಗಳು ಆ ಜನರಿಗಾಗಿ ಅಕ್ಕಿ ಕೊಂಡುಕೊಳ್ಳಲು ವಿಷ್ಣುಪುರಕ್ಕೆ ಬಂದಿದ್ದರು. ಶ್ರೀಮಾತೆಯವರಿಗೆ ತುಂಬಾ ಪ್ರೀತಿ ವಿಶ್ವಾಸ ಪಾತ್ರರಾದ ಆ ಬ್ರಹ್ಮಚಾರಿಯನ್ನು ಕಂಡು ರಾಧಿ, ವರದನು ನಮ್ಮ ಜೊತೆಗೆ ಕಲ್ಕತ್ತಕ್ಕೆ ಬರಲಿ ಎಂದು ಬಯಸಿದಳು. ಶ್ರೀಮಾತೆಯವರು ತಕ್ಷಣ, ಓ, ಅದೆಲ್ಲಿ ಸಾಧ್ಯ, ನೋಡು, ಅವನೀಗ ಈ ಅಕ್ಕಿಯನ್ನು ತೆಗೆದುಕೊಂಡು ಹೋದರೇನೇ ಅಷ್ಟು ಜನರಿಗೆ ಊಟ. ಆತನ ಕೈಯಲ್ಲಿ ಅಷ್ಟು ಜನರ ಪ್ರಾಣ ಇದೆ, ಗೊತ್ತೇ ನಿನಗೆ ಎಂದು ಹೇಳಿ ಅವಳನ್ನು ಸುಮ್ಮನಾಗಿಸಿದರು. ಹೀಗೆ ಅಂದು ಅವರು ರಾಧೆಯ ಇಚ್ಛೆಗೆ ನೀರೆರೆಯದಿದ್ದುದು ಒಂದು ಗಮನಾರ್ಹ ವಿಷಯ. ತಮ್ಮ ಆಧಾರ ಸ್ವರೂಪಳಾಗಿದ್ದ ರಾಧೆಗಾಗಿ ಅವರು ಏನೆಲ್ಲ ಮಾಡಲು ಸಿದ್ಧರಿದ್ದರು ಎನ್ನುವುದನ್ನು ನೆನಪಿಸಿಕೊಳ್ಳಬೇಕು. ಆದರೆ ವೈಯಕ್ತಿಕ ವಿಚಾರಗಳೆಲ್ಲ ಆಮೇಲೆ, ಮೊದಲು ಸೇವೆ. ಅದರಲ್ಲೂ ಹಸಿದ ಜನರಿಗೆ ಮೊದಲೊಂದಿಷ್ಟು ಆಹಾರವನ್ನು ತಲುಪಿಸುವುದು ಮೊಟ್ಟ ಮೊದಲ ಕರ್ತವ್ಯ. ಇದು ಅವರ ದೃಷ್ಟಿ.